ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರೈಸ್ ದ ಲಾರ್ಡ್. ಈ ದಿನದ ಈ ವಿಶೇಷವಾದಂಥ ವಿವರಣೆಯನ್ನು ಕೊಡುವಂಥ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋ ವಿಮರ್ಶೆ ಮಾಡುವುದಕ್ಕಾಗಿ ಅಲ್ಲ, ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಕಾರಣ, ಕೆಲವು ಕ್ರೈಸ್ತರು ನನ್ನ ಬಳಿಯಲ್ಲಿ ಕ್ರಿಸ್ತನನ್ನು ಅನುಸರಿಸುವ, ಬೈಬಲನ್ನು ಅನುಸರಿಸುವ ಕೆಲವರು ಈ ಪ್ರಶ್ನೆಯನ್ನು ನನ್ನ ಹತ್ರ ಕೇಳಿದ್ದಾರೆ. ಕ್ರೈಸ್ತರು ಹ್ಯಾಪಿ ರಕ್ಷಾ ಬಂಧನ್ ಅಂತ ಹೇಳ್ಬೋದಾ? ರಾಖಿ ಕಟ್ಟಬಹುದಾ? ಕಟ್ಟಿಸಿಕೊಳ್ಳಬಹುದಾ? ಯಾರಾದರೂ ಕಟ್ಟಲಿಕ್ಕೆ ಬಂದರೆ ತಡೆಯಬಾರದಾ? ಎಂಬ ಅನೇಕ ಅಂಶಗಳು ಇದ್ದಾವೆ. ನಾವು ಯಾವುದೇ ಸಂಪ್ರದಾಯವನ್ನು, ಹಬ್ಬವನ್ನು ವಿರೋಧಿಸುವಂಥದ್ದು ನಮ್ಮ ಉದ್ದೇಶವಲ್ಲ. ಆದರೆ ಅನೇಕ ಧರ್ಮದವರು ವಾಸ ಮಾಡುವಂಥ ನಮ್ಮ ಈ ದೇಶದ ಸಂಸ್ಕೃತಿಯಲ್ಲಿ ಒಬ್ಬರ ಧರ್ಮವನ್ನು, ಒಬ್ಬರ ನಂಬಿಕೆಯನ್ನು ಇನ್ನೊಬ್ಬರು ಪಾಲಿಸಬಹುದಾ, ವಿರೋಧಿಸಬಹುದಾ ಅನ್ನುವಂಥ ಸಂದರ್ಭಗಳಲ್ಲಿ ಇದ್ದೇವೆ. ವಿವರಣೆ ಬಹಳ ಅಮೂಲ್ಯವಾಗಿದೆ. ಈ ದಿನ ನಾನು ಮಾತನಾಡಲಿಕ್ಕೆ ಹೋಗುತ್ತಾ ಇರುವಂಥ ವಿಷಯ ರಕ್ಷಾಬಂಧನ ಇಲ್ಲವೇ ರಾಖಿ ಹಬ್ಬ ಅಂದರೆ ಏನು, ಅದನ್ನು ಹೇಗೆ ಆಚರಣೆ ಮಾಡ್ತಾರೆ, ಕ್ರೈಸ್ತರು ಇದನ್ನು ಆಚರಣೆ ಮಾಡಬಹುದಾ, ಮಾಡಬಾರ್ದಾ, ಈ ಕೆಲವು ವಿಚಾರಗಳನ್ನು ನಿಮ್ಮೊಟ್ಟಿಗೆ ನಾನು ಮಾತನಾಡ್ತೇನೆ. ಈ ರಕ್ಷಾ ಬಂಧನ ಅಂತ ಹೇಳಿದರೆ, ರಕ್ಷಾ ಅಂದರೆ ನಿಮಗೆ ಗೊತ್ತಿದೆ, ಪ್ರೊಟೆಕ್ಷನ್, ಕಾಪಾಡುವುದು. ಬಂಧನ ಅಂದರೆ ರಿಲೇಷನ್ಶಿಪ್, ಅದು ಒಂದು ಸಂಬಂಧ. ಅಂದರೆ ಯಾವುದೋ ಒಂದು ತಮ್ಮ ಅಕ್ಕನನ್ನೋ, ಇಲ್ಲವೇ ಅಣ್ಣ ತಂಗಿಯನ್ನೋ, ಇಲ್ಲವೇ ಬೇರೆ ಯಾವುದೋ ಸಹೋದರ ಸಹೋದರಿಯರನ್ನು ಕಾಪಾಡುವಂಥ ಪ್ರಕ್ರಿಯೆಯನ್ನು ರಕ್ಷಾ ಬಂಧನ ಅಂತ ಹೇಳುತ್ತಾರೆ. ಹಳೆಯ ಕಾಲದಲ್ಲಿ, ಪೌರಾಣಿಕ ಕಾಲಗಳಲ್ಲಿ ಇದಕ್ಕೆ 4 ವಿಧವಾದಂಥ ಕಥೆಗಳು ಇದ್ದಾವೆ. ನಾನು ಅದನ್ನು ಹೇಳುತ್ತೇನೆ, ಪೂರ್ಣ ಕಥೆಗಳನ್ನು ಹೇಳುವುದಿಲ್ಲ. ಅದರರ್ಥ, ಒಬ್ಬರು ಯುದ್ಧಕ್ಕೆ ಹೊರಟು ಹೋಗುವಾಗ, ತೊಂದರೆಗೆ ಬರುವಾಗ, ಒಬ್ಬ ಸಹೋದರಿ ಕಷ್ಟಕ್ಕೆ ಸಿಲುಕಿದಾಗ ಅವರು ಮಾಡುವ ಪ್ರಕ್ರಿಯೆಯನ್ನು ರಕ್ಷಿಸುವ ವಿಧಾನದ ಕುರಿತಾಗಿ ಈ ರಕ್ಷಾಬಂಧನ ಅಂತ ಇದೆ. ಒಂದೇ ಕಥೆಯ ಆಧಾರದ ಮೇಲೆ ಈ ರಕ್ಷಾಬಂಧನವನ್ನು ಆಚರಿಸುವುದಿಲ್ಲ. ಆದರೆ ಪ್ರಧಾನವಾಗಿ ಒಂದು ಕಥೆಯ ಮೇಲೆ ಈ ರಕ್ಷಾಬಂಧನವನ್ನು ಮುಖ್ಯವಾಗಿ ಆಚರಣೆ ಮಾಡಲಾಗುತ್ತದೆ. ಇದು ನಿಮಗೆ ಗೊತ್ತಿರುವ ಹಾಗೆ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ. ಈಗ ಶ್ರಾವಣ ಮಾಸ ಅಂತ ಬರುತ್ತದೆ ಅವರಿಗೆ, ಹಿಂದೂಗಳಿಗೆ. ಆ ಶ್ರಾವಣ ಮಾಸದಲ್ಲಿ ಒಂದು ಪ್ರತ್ಯೇಕವಾದ ಹುಣ್ಣಿಮೆಯ ದಿನ ಅಂತ ಬರುತ್ತದೆ. ಒಂದೊಂದು ವರ್ಷ ಒಂದೊಂದು ಡೇಟ್ ಚೇಂಜ್ ಆಗ್ಬೋದು. 2026ರಲ್ಲಿ 28ನೇ ತಾರೀಕು ಬೀಳುತ್ತದೆ. ರಕ್ಷಾಬಂಧನ ಅಂತ ಕರೆಯುತ್ತಾರೆ. ಈಗ ಈ ರಕ್ಷಾಬಂಧನದ ಅರ್ಥ ನಿಮಗೆ ಗೊತ್ತಾಗಿದೆ, ರಿಲೇಷನ್ಶಿಪ್ಪಲ್ಲಿ ಪ್ರೊಟೆಕ್ಷನ್ ಮಾಡುವುದೇ ಆಗಿದೆ. 4 ಪೌರಾಣಿಕ ಕಥೆಗಳಲ್ಲಿ ಮುಖ್ಯವಾಗಿ ಒಬ್ಬ ಸಹೋದರಿ ಅಂದರೆ ತಂಗಿ ಇಲ್ಲ ಅಕ್ಕ ಸಹೋದರನಿಗೆ ಕಟ್ಟುವಂಥದ್ದು ಒಂದು ದಾರವನ್ನು, ನೂಲನ್ನು, ಒಂದು ಬಟ್ಟೆಯನ್ನು ಕಟ್ಟುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. 4 ವಿಧವಾದಂಥ ಪೌರಾಣಿಕವಾದ ಕಥೆಗಳಿದ್ದಾವೆ. ಅದರಲ್ಲಿ ಮೊದಲನೆಯದು ಶ್ರೀಕೃಷ್ಣ ಮತ್ತು ದ್ರೌಪದಿ ಅಂತ ಹೇಳುತ್ತದೆ. ಕಥೆಯೆಲ್ಲ ನಾನು ವಿವರಣೆ ಹೇಳಕ್ಕೆ ಹೋಗಲ್ಲ, ಇದು ಮುಖ್ಯವಾಗಿರುವುದರಿಂದ ಒಂದು ಸ್ವಲ್ಪ ಹೇಳುತ್ತೇನೆ. ಆ ಶ್ರೀಕೃಷ್ಣ ಅನ್ನುವಂಥವರು ಅವರೇನು ಮಾಡ್ತಾರೆ, ಆ ಒಂದು ಯಾಗವನ್ನು ಮಾಡುತ್ತಿರುವಾಗ ಆತನಿಗೆ ಕೊಡಲ್ಪಟ್ಟಂಥ ಒಂದು ಮುಖ್ಯತ್ವಕ್ಕೆ ಶಿಶುಪಾಲ ಎಂಬ ಅರಸನು ವಿರೋಧ ಮಾಡ್ತಾನೆ. ಶಿಶುಪಾಲ ಅವರ ತಾಯಿ 100 ತಪ್ಪುಗಳವರೆಗೂ ಅವನೇನೇ ಮಾಡಿದ್ರೂ ಸಹಿಸಿಕೋ ಅಂತ ಶ್ರೀಕೃಷ್ಣ ಅವರ ಹತ್ರ ಕೇಳಿದ್ದರಿಂದ 100 ತಪ್ಪುಗಳವರೆಗೂ ಸಹಿಸಿಕೊಳ್ತಾರೆ. ಆದರೆ ನಂತರ 100 ತಪ್ಪುಗಳಾದ ಮೇಲೆ ಆತನು ಚಕ್ರವನ್ನು ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಮಾಡಿದ ಮೇಲೆ ಶಿಶುಪಾಲನ ರುಂಡವನ್ನು ಅದು ಕತ್ತರಿಸಿ ಹಿಂತಿರುಗಿ ಬರುವಾಗ ಒಂದು ಸಣ್ಣ ಒಂದು ಗಾಯವು ಆತನ ಬೆರಳಿಗೆ ಆಗುತ್ತದೆ. ಎಲ್ಲರೂ ಬಟ್ಟೆಯನ್ನು ಹುಡುಕುತ್ತಿರುವಾಗ ಅಲ್ಲೇ ಇದ್ದಂಥ ದ್ರೌಪದಿ ತನ್ನ ಸೀರೆಯ ಸೆರಗನ್ನು ಸ್ವಲ್ಪ ಅರಿದು ಅದನ್ನು ಆ ಬೆರಳಿಗೆ ಸುತ್ತುತ್ತಾರೆ. ಬೆರಳಿಗೆ ಸುತ್ತುವುದಕ್ಕೆ ದೊಡ್ಡ ಬಟ್ಟೆ ಏನು ಬೇಕಾಗಿರೋಲ್ಲ, ಒಂದು ಸಣ್ಣ ಪೀಸ್, ಅದನ್ನೇ ಒಂದು ಸಣ್ಣ ಒಂದು ನೂಲಾಗಿ, ಒಂದು ಬಟ್ಟೆಯಾಗಿ ತೆಗೆದು ಸುತ್ತುಕೊಳ್ತಾರೆ. ಆ ಹೊತ್ತಿನಿಂದ ಅವರು ಆಕೆಗೆ, ನಾನು ಇನ್ನು ಮುಂದೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ, ನೀನು ಮಾಡಿದ ಕೃತ್ಯಕ್ಕೆ, ಈ ಸೂಚನೆಗೆ ತಕ್ಕಂತೆ ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳ್ತಾರೆ. ಕೊನೆಗೆ ನಿಮಗೆ ಗೊತ್ತಿದೆ, ಕೌರವರಿಂದ ಆಕೆಗೆ ವಸ್ತ್ರಾಭರಣವಾಗುವಾಗ ಆ ಶ್ರೀಕೃಷ್ಣ ಅವರವರಿಗೆ ಸಹಾಯ ಮಾಡ್ತಾರೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಇದು ಒಂದು ಪೌರಾಣಿಕ ಕಥೆಯಾದರೆ, ಅದರಂತೆ ಲಕ್ಷ್ಮೀದೇವಿ ಮತ್ತು ಬಲಿಚಕ್ರವರ್ತಿಯವರ ಮಧ್ಯದಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ದೇವೇಂದ್ರ ಮತ್ತು ಸಚೀದೇವಿಯ ಮಧ್ಯದಲ್ಲಿ ಒಂದು ಕಥೆ ಇದೆ.
ಯಮಧರ್ಮರಾಜ ಮತ್ತು ಯಮುನಾ ಅವರ ಮಧ್ಯದಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಇದರ ಆಧಾರದ ಮೇಲೆ ಅವರ ಮಧ್ಯದಲ್ಲಿರುವಂಥ ಬಾಂಧವ್ಯ, ಸಹೋದರ ಸಹೋದರಿಯರ ಬಾಂಧವ್ಯವನ್ನು ಸೂಚಿಸುವುದನ್ನು ಹಬ್ಬವಾಗಿ ಆಚರಿಸ್ತಾರೆ. ಕೆಲವು ಸಾರಿ ಸಣ್ಣ ಪ್ರಾಯದಲ್ಲಿ ಟಿ ವಿಗಾಗಿ ಒಡೆದಾಡುವಂಥ ಮಕ್ಕಳು ಬೆಳೆದು ನಿಂತ ಮೇಲೆ ಅಕ್ಕ ತಂಗಿಯನ್ನು, ಅಣ್ಣ ತಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುವಂಥದ್ದನ್ನು ಇದು ಸೂಚಿಸುತ್ತದೆ. ಇಲ್ಲಿವರೆಗೂ ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಇದರಲ್ಲಿ ಎಲ್ಲರೂ ಮಾಡುವುದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳಬಹುದು. ಒಂದೊಂದು ಧರ್ಮದಲ್ಲಿ ಅವರದೇ ಆದಂಥ ಸಂಪ್ರದಾಯಗಳು ಇದ್ದಾವೆ. ಈಗ ನಾನು ಹೇಳುವ ಮಾತನ್ನು ನೀವು ಕೇಳಿಸಿಕೊಂಡ ನಂತರ ಕ್ರೈಸ್ತರು ಇಲ್ಲವೇ ದೇವರನ್ನು ನಂಬಿದವರು, ವಾಕ್ಯವನ್ನು ಅನುಸರಿಸುವವರು ಇದನ್ನು ಮಾಡಬಹುದಾ ಇಲ್ಲ ಅಂತ ನೀವೇ ತೀರ್ಮಾನ ಮಾಡಬಹುದು. ರಾಖಿ ಹಬ್ಬ ಅಂದರೆ ಯಾವುದೋ ಒಂದು ಅಂಗಡಿಯಲ್ಲಿ ಸಿಗುವ ಪ್ಲಾಸ್ಟಿಕ್ದೋ, ಯಾಂತ್ರಿಕವಾಗಿರುವಂಥದ್ದೋ, ಯಾವುದೋ ಅಂದವಾಗಿರುವಂಥದ್ದೋ ಅಲ್ಲ. ಅದು ಬಹಳ ಪರಿಶುದ್ಧವಾಗಿರುವಂಥ ಒಂದು ದಾರದಿಂದ ಮಾಡಲ್ಪಟ್ಟಿರಬೇಕು. ಯಾವುದೇ ಬಿಸ್ನೆಸ್ಗಾಗಿ ತಯಾರಿಸಲ್ಪಟ್ಟಂಥ ಒಂದು ಯಾಂತ್ರಿಕವಾದ ಒಂದು ದಾರ ಒಂದು ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ನೀವು ಬೇಕಾದರೆ ಕೆಲವು ಗುರುಜಿಗಳು, ಸ್ವಾಮೀಜಿಗಳು ವಿಡಿಯೋಗಳು ಮಾಡಿರುವುದನ್ನು ನೀವು ನೋಡಬಹುದು. ಆ ವಿಡಿಯೋಗಳಲ್ಲಿ ಹೇಳುತ್ತಾರೆ, ಸರಿ ಸುಮ್ಮನೆ ಇರುವ ದಾರ ಯಾವ ಪ್ರಯೋಜನವೂ ಇಲ್ಲ, ಅದರ ಮೇಲೆ ಕೆಲವು ಮಂತ್ರಗಳನ್ನು ಪಠಿಸಿ ಅದರದೇ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಅದನ್ನು ಯಾರು ಕಟ್ಟುತ್ತಾರೋ ಅದು ಫಲಿಸ್ತದೆ. ಸುಮ್ಮನೆ ದಾರ ಕಟ್ಬಿಟ್ಟು ಇದು ರಕ್ಷಣೆ ಮಾಡುತ್ತೆ ಅಂದರೆ ರಕ್ಷಣೆ ಮಾಡಲ್ಲ ಅಂತ ಹೇಳ್ತಾರೆ. ನೀವು ಬೇಕಾದರೆ ಕೆಲವು ಗುರುಗಳಿದಾರಲ್ವ, ಅವರ ವಿಡಿಯೋಗಳನ್ನು ನೋಡ್ರಿ. ನಾನು ಯಾರು ಗುರುಗಳದನ್ನು ನೋಡೋಕ್ಕೆ ಹೇಳಲ್ಲ, ಸ್ವಾಮೀಜಿಗಳು ಹೇಳಿದಾಗ ಹೇಳಲ್ಲ. ಆದರೆ ಅವರು ಹೇಳುತ್ತಾರೆ ಹೇಗೆ ಈ ರಾಖಿಯನ್ನು ಕಟ್ತಾರೆ ಅದನ್ನು ಗಮನಿಸೋಣ. ಇದು ಪೌರಾಣಿಕ ಒಂದು ಆಯಿತು. ಈಗ ಎರಡನೇದನ್ನು ಆಚರಿಸುವ ವಿಧಾನವನ್ನು ಹೇಳ್ತಾರೆ. ಮೊದಲು ಒಂದು ಸಹೋದರಿ, ತಂಗಿ ಆಗಲಿ ಅಕ್ಕ ಆಗಲಿ, ಯಾವ ಸಹೋದರನಿಗೆ ಕಟ್ಟಬೇಕು ಎಂದಿದ್ದಾರೋ ಅವರಿಗೆ ಮೊದಲು ಕುಂಕುಮದ ತಿಲಕ ಇಡಬೇಕು. ಕುಂಕುಮದ ತಿಲಕ ಇಟ್ಟು ಅಕ್ಷತೆ ಕಾಳುಗಳನ್ನು ಅವರ ಮೇಲೆ ಹಾಕಬೇಕು. ಆ ನಂತರ ಅವರೇನು ಮಾಡ್ತಾರೆ ಅಂದರೆ ಈ ರಕ್ಷಾಬಂಧನ ಅಂತ ಹೇಳಿ ಇರುವಂಥ ದಾರಗಳು, ರೇಷ್ಮೆಯ ದಾರ ಇಲ್ಲವೇ ನೂಲು, ಯಾವುದಾದ್ರೂ ಶುದ್ಧತೆಯಿಂದ ತೆಗೆದುಕೊಂಡಿರುವಂಥ ನೂಲನ್ನು ಅರಿಶಿಣ ಕುಂಕುಮ ಅದರಲ್ಲಿ ಇಟ್ಟು ಅದನ್ನು ಶುದ್ಧೀಕರಿಸ ಮಾಡಿ ಅದರ ಮೇಲೆ ಅದನ್ನು ಇಟ್ಟಿರುವಂಥದರ ಮೇಲೆ ಮಂತ್ರವನ್ನು ಪಠಿಸುತ್ತಾರೆ. ಸುಳ್ಳಲ್ಲ, ಇದೆಲ್ಲ ನಾನು ಬಹಳ ಓದಿ ನಿಮಗೆ ಹೇಳ್ತಾ ಇರೋದು. ಏನಂದರೆ ಆ ಮಂತ್ರವನ್ನು ಅದರ ಮೇಲೆ ಪಠಿಸಿ, ಆ ಮಂತ್ರವನ್ನು ನಾನು ಈಗ ಸ್ಕ್ರೀನ್ ಮೇಲೆ ನಿಮಗೆ ಹಾಕ್ತೇನೆ. ಏನಂದರೆ ಆ ಮಂತ್ರವನ್ನು ಪಠಿಸಿದ ಮೇಲೆ ಅದನ್ನು ಸಹೋದರನ ಬಲಗೈಗೆ ಕಟ್ಟಬೇಕು. ಬಲಗೈಗೆ ಅಂದರೆ ಇಲ್ಲಿ ನೀವು ನಾರ್ಮಲಾಗಿ ನೋಡ್ತೀರಲ್ವ, ಅಲ್ಲಿ ಅದನ್ನು ಕಟ್ತಾರೆ. ಆಮೇಲೆ ಅವರಿಗೆ ಸ್ವೀಟನ್ನು ತಿನ್ನಿಸ್ತಾರೆ. ಅಂದರೆ ಇದು ನಿಜವಾದ ರಾಖಿ ಕಟ್ಟುವಂಥ ಒಂದು ನಿಜವಾದಂಥ ರೀತಿ. ಅಲ್ಲಿ ಮಂತ್ರ ಪಠಿಸಿದ ಹೋದರೆ ಅದಕ್ಕೆ ಬಲ ಇಲ್ಲ, ದಾರಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವು ವಿಡಿಯೋಗಳನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ನನ್ನ ಪ್ರಿಯ ದೇವಜನರೇ, ಈಗ ನೀವು ಹೇಳಿರಿ ಇದು ಪೌರಾಣಿಕವಾಗಿರುವುದರಿಂದ ನಮ್ಮ ಹಿಂದೂ ಬಾಂಧವರು ಇದನ್ನು ತಮ್ಮ ಹಬ್ಬವಾಗಿ, ತಮ್ಮ ಸಾಂಪ್ರದಾಯಿಕವಾಗಿ, ತಮ್ಮ ಸೆಂಟಿಮೆಂಟಾಗಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಅವರು ಮಾಡಿದ್ದನ್ನು ನಾವು ಮಾಡಬೇಕು ಅನ್ನುವಂಥದ್ದೇನೂ ಇಲ್ಲ, ನಾವು ವಿರೋಧಿಸುವುದಿಲ್ಲ. ಆದರೆ ನಾವು ಮಾಡಲೇಬೇಕಾ ಅನ್ನುವಂಥ ಪರಿಸ್ಥಿತಿ ಬಂದಾಗ ರಾಖಿ ಕಟ್ಟುವ ವಿಧಾನವನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಅವರು ರಾಖಿ ಕಟ್ಟುವಾಗ ಈ ರೀತಿ ಕುಂಕುಮ ಹಚ್ಚಿ ಅಕ್ಷತೆ ಕಾಳುಗಳನ್ನು ಹಾಕಿ ಅವರ ಒಂದು ವೇಳೆ ಕಾಲಿಗೆ ನಮಸ್ಕಾರ ಮಾಡಿ ಆ ಒಂದು ದಾರಕ್ಕೆ ಮಂತ್ರ ಪಠಿಸಿ ಅವರ ಬಲಗೈಯಲ್ಲಿ ಕಟ್ಟಿ ಸ್ವೀಟ್ ತಿನ್ನಿಸಿ ಅವರನ್ನು ಆಗ ಅದು ರಕ್ಷಣಾ ಬಂಧನ ಕಾರ್ಯಕ್ರಮ ಮುಗೀತದೆ. ಈಗ ನೀವು ಆಲೋಚನೆ ಮಾಡಿ, ಈಗ ಇದು ಅವರ ನಂಬಿಕೆ. ಈಗ ಬೈಬಲ್ ಏನು ಹೇಳುತ್ತದೆ? ನಾವು ಅನ್ಯರ ಇಲ್ಲವೇ ವಿದೇಶಿ ಅಂದರೆ ಬೇರೆ ಧರ್ಮದವರ, ಬೇರೆ ದೇವರುಗಳ ರೀತಿ ನೀತಿಗಳನ್ನು ನಾವು ಅನುಸರಿಸಬಾರದು ಅಂತ ಹೇಳುತ್ತದೆ. ನೋಡಿ, ಅವರದೇ ಆದಂಥ ರೀತಿ ನೀತಿ ಇದೆ, ನಮ್ಮದೇ ಆದಂಥ ರೀತಿ ನೀತಿ ಇದೆ. ಆದರೆ ನಾವು ಅವ್ರದ್ದು ನಮ್ಮನ್ನು ಮಾಡಬೇಕು ಅನ್ನುವುದಲ್ಲ. ಇಲ್ಲಿ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡುವುದಕ್ಕಾಗಿ ನಾನು ಇದನ್ನು ಮಾಡ್ತಾ ಇಲ್ಲ. ನಾವು ಗೌರವಿಸ್ತೇವೆ, ಆದರೆ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನೋಡಿ, ಈಗ ಹಿಂದೂ ಧರ್ಮದಲ್ಲಿ ಕೂಡ ಕೆಲವು ದೇವತೆಗಳಿದ್ದಾರೆ. ಅವರಿಗೆ ತಮ್ಮನ್ನು ಸಮರ್ಪಣೆ ಮಾಡುವಾಗ, ಉದಾಹರಣೆಗೆ ಅಯ್ಯಪ್ಪ ಮಾಲ ಹಾಕುವಂಥವರು, ಓಂ ಶಕ್ತಿಗೆ ಹೋಗುವಂಥವರು, ಕೆಲವು ದೇವರುಗಳಿಗೆ ಹೋಗುವಂಥವರು ಅದಕ್ಕೆ ಭಕ್ತಿ ಉಳ್ಳವರಾಗಿರುತ್ತಾರೆ, ಬೇರೆದರ ಮೇಲೆ ಮಿಂಗಲಾಗುವುದಿಲ್ಲ. ಹಾಗಿರುವಾಗ ನಾವು ಕೂಡ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ನಮಗೆ ಬಹಳ ಅಗತ್ಯವಾಗಿದೆ.
ಕೀರ್ತನೆ 121:7-8 ಹೇಳುತ್ತದೆ. ಆ ವಾಕ್ಯದಲ್ಲಿ ಹೇಳುತ್ತದೆ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ. ನಮ್ಮನ್ನು ಕಾಯುವುದು ದೇವರಾಗಿದ್ದಾನೆ. ಹೌದು, ಅವರ ನಂಬಿಕೆ ನನ್ನ ಅಣ್ಣನನ್ನು, ನನ್ನ ತಮ್ಮನನ್ನು, ನನ್ನ ಸಹೋದರನನ್ನು ನನ್ನ ದಾರ ಕಾಪಾಡುತ್ತೆ ಅವರಂತ ನಂಬ್ತಾರೆ. ಅದನ್ನು ನಾವು ಸುಳ್ಳು, ಇಲ್ಲ ಆಗಲ್ಲ, ಅದು ಹೆಂಗೆ ಕಾಯುತ್ತೆ ಅಂತ ನಾವು ಕೇಳ್ತಾ ಇಲ್ಲ. ಬಟ್ ನಮ್ಮ ದೇವರು ಹೇಳ್ತಾರೆ, ನಾವು ಕಟ್ಟುವ ಯಾವುದೋ ದಾರ, ಯಾವುದೋ ವಸ್ತು ನಮ್ಮನ್ನು ಕಾಪಾಡಲ್ಲ, ನಮ್ಮನ್ನು ಕಾಪಾಡೋದು ದೇವರೇ ಆಗಿದ್ದಾರೆ. ಈಗ ನೀವು ಕೇಳ್ಬೋದು, ಅವರು ಹ್ಯಾಪಿ ರಕ್ಷಾಬಂಧನ್ ಅಂತ ಕೇಳ್ತಾರೆ, ನಾವು ಏನು ಹೇಳಬೇಕು ಅಂತ ನೀವು ಅಂದುಕೊಳ್ಬೋದು. ನೋಡಿ, ಹ್ಯಾಪಿ ರಕ್ಷಾಬಂಧನ್ ಅಂತ ಹೇಳಿದ್ರೆ ನಾವು ಅದನ್ನು ಆಚರಿಸೋದಿಲ್ಲ. ನಮ್ಗೆ ಯಾಕೆ ಹೇಳ್ತೀರಾ ನೀವು ಹೇಳಿದ ಸಂತೋಷ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಬೇಕು. ಅಂದರೆ ನೀವು ಯಾಕೆ ಹೇಳ್ತೀರಾ, ಇಲ್ಲ ನೀವು ಹೇಳೋದು ತಪ್ಪು, ಇದೆಲ್ಲ ಏನು ಬೇಕಾಗಿಲ್ಲ. ಹ್ಯಾಪಿ ರಕ್ಷಾಬಂಧನ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕಟ್ಸ್ಕೊಳ್ತೀರಾ ಅಂದರೆ ನಿಮ್ಮನ್ನ ದಾರ ಇಲ್ಲದೇನೂ ನಮ್ಮನ್ನು ದೇವರು ಕಾಪಾಡ್ತಾನಮ್ಮ. ದಾರ ಕಟ್ಟಿದರೆ ಮಾತ್ರ ದಾರ ಕಟ್ಟಿದರೆ ಮಾತ್ರ ನಾನು ನಿನ್ನ ಅಣ್ಣನ, ಇಲ್ಲ ಅಂದರೆ ಇಲ್ವಾ ಅನ್ನುವಂಥ ಪ್ರೀತಿ. ದಾರ ಕಟ್ಟುವುದರ ಮೂಲಕ ಈ ರೀತಿ ಮಾಡಬಾರ್ದು. ನನಗೆ ಒಂದು ನಗುವಿನ ಅಂಶ ಚೆನ್ನಾಗಿ ಜ್ಞಾಪಕ ಬರುತ್ತೆ. ನಾನು ಓದಿದಂಥ ಒಂದು ಕಾಲೇಜಲ್ಲಿ ಒಂದು ಹುಡುಗ ಹುಡುಗಿ ಇದ್ದರು. ಆ ಹುಡುಗ ಏನು ಮಾಡ್ತಾ, ಯಾವಾಗಲೂ ಆ ಹುಡುಗಿಗೆ ಟಾರ್ಚರ್ ಕೊಡ್ತಾ ಇದ್ದರೆ ಆ ಹುಡುಗಿ ಏನು ಮಾಡಲ್ಲ ಅಂದರೆ, ಇವನಂತ ತಪ್ಪಿಸ್ಕೊಳ್ಳೋಕ್ಕೆ ಏನಾದರೂ ಒಂದು ಮಾರ್ಗ ಬರಬೇಕು ಅಂದಾಗ ರಕ್ಷಾಬಂಧ ಬಂದಾಗ ದಾರವನ್ನು ತಗೊಂಡೋಗಿ ಕಟ್ಬಿಟ್ಟು, ಅಣ್ಣ ನೀನು ನನ್ನ ಅಣ್ಣ ಅಂತ ಹೇಳಿದ್ರು. ಆ ಕಟ್ಟಿದ ಮೇಲೆ ಆ ಹುಡುಗ ಹೇಳ್ದ, ಈ ದಾರ ಕಟ್ಟಿದ ಮಾತ್ರಕ್ಕೆ ನಾನು ನಿನ್ನ ಅಣ್ಣ ಆಗೋಗ್ತೇನಾ, ಐ ಲವ್ ಯು ಅಂತ ಅವನಂದ. ಆನಂತರ ಏನಾಯಿತು ವಿಚಿತ್ರ, ಇಲ್ಲಿ ಕೆಲವು ದಿನಗಳ ನಂತರ ಅವರಿಬ್ಬರು ಮದುವೆ ಮಾಡಿಕೊಂಡ್ರು. ಮಧ್ಯದಲ್ಲಿ ಏನು ಸ್ಟೋರಿ ನಡೀತೋ ನನಗೆ ಗೊತ್ತಿಲ್ಲ, ಆದರೆ ನಿಜವಾದ ಅಣ್ಣ ತಂಗಿ ಅನ್ನುವಂಥದ್ದು ಬರೀ ದಾರ ಕಟ್ಟೋದ್ರಿಂದಲ್ಲ. ನಾನು ಅವರ ಸಂಪ್ರದಾಯಕ್ಕೆ ಮಾತಾಡ್ತಾ ಇಲ್ಲ. ಬಾಂಧವ್ಯ, ಪ್ರೀತಿ, ಅಣ್ಣ ತಂಗಿ ಅನ್ನೋದು ಯಾವಾಗಲೂ ಇರಬೇಕು. ಯಾವುದೇ ಧರ್ಮ, ಜಾತಿ, ಕುಲ, ಭಾಷೆ, ಪ್ರಾಂತ್ಯ ಯಾವುದು ನೋಡದೆ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಕಾಪಾಡುವ ಹಂಗಿನಲ್ಲಿದ್ದೇವೆ. ನಾವೆಲ್ಲರೂ ದೇವರ ಮಕ್ಕಳು, ಕಾಪಾಡುವ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಖಂಡಿತ ಅನುಕೂಲವಾಗಿದೆ ಅಂತ ನಂಬುತ್ತೇನೆ. ಒಂದು ವೇಳೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಗೌರವಾನ್ವಿತವಾಗಿ ನೀವು ಕಮೆಂಟ್ ಮಾಡಿ, ನಾನು ಅದಕ್ಕೆ ವಿವರಣೆ ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.